ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಬಂಗುಡೆ ಮೀನಿನ ಮಸಾಲೆ ಫ್ರೈ ಹಾಗೂ ರವಾ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಬೇಕಾದ ಸಾಮಗ್ರಿಯನ್ನು ನೋಡ್ಕೊಂಡು ಬರೋಣ. ನೆನೆಸಿದ ಹುಣಸೆಹಣ್ಣು, ಮೆಣಸನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ, ಹಸಿಮೆಣಸು, ಧನಿಯಾ, ಜೀರಿಗೆ, ಆಮೇಲೆ ಅರಿಶಿನ ಇವೆಷ್ಟನ್ನು ಹಾಕಿ ಹುಣಸೆಹಣ್ಣು ಸಹ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಂಥ ಮೀನಿಗೆ ಈ ಮಸಾಲೆಯನ್ನು ಸೇರಿಸ್ಕೋಬೇಕು. ಅದ್ರ ಜೊತೆ ಕಡಲೆ ಹಿಟ್ಟು, ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿರ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಅದು ತುಂಬ ರುಚಿಯಾಗುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇವೆ. ಈಗ ಮಿಕ್ಸ್ ಮಾಡಾಗಿದೆ. ಈಗ ಅದಕ್ಕೆ ಒಂದೊಂದಾಗಿ ಮೀನನ್ನು ಸೇರಿಸ್ಕೊಳ್ತೇವೆ. ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟಿಡಬೇಕು. ಆಮೇಲೆ ಗೋಧಿ ರವೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ರೀತಿ ಮಿಕ್ಸ್ ಮಾಡಿ ಇದರಲ್ಲಿ ಈ ಮಸಾಲೆ ಹಚ್ಚಿದಂಥ ಮೀನಿದೆಯಲ್ಲ, ಅದೀಗ 10ರಿಂದ 15 ನಿಮಿಷ ಆಗಿದೆ. ಅದನ್ನು ಈಗ 2 ಕಡೆ ರವೆ ಚೆನ್ನಾಗಿ ಹಚ್ಕೊಂಡು, ರವೆ ಗಟ್ಟಿಯಾಗಿ ಹಿಡ್ಕೊಳ್ತದೆ. ಈಗ ಬಂಡಿ ಬಿಸಿ ಮಾಡಿ ಅದರ ಮೇಲೆ ಎಣ್ಣೆಯನ್ನು ಹಾಕಿ ಕರಿಬೇವಿನ ಹಸಿಡನ್ನು ಇಡ್ತಾ ಇದ್ದೇನೆ. ಈ ಕರಿಬೇವಿನ ಹಸಿಡಿನ ಮೇಲೆ ಮೀನು ಫ್ರೈ ಮಾಡಿದರೆ ತುಂಬ ರುಚಿಯಾಗುತ್ತದೆ ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಅದ್ರ ಮೇಲುಗಡೆ ಸಹ ಒಂದೊಂದು ಎಲೆಯನ್ನು ಇಡ್ತಾ ಇದ್ದೇನೆ. ನಂತರ ಅದನ್ನು ಉಲ್ಟಾ ಮಾಡಿದಾಗ ಈ ಭಾಗದ ಈ ಕರಿಬೇವಿನ ಎಲೆಯನ್ನು ಇದೆಯಲ್ಲ, ಅದು ಪರಿಮಳ ಬರ್ತದೆ ಮತ್ತು ಅದು ಗರಿಯಾಗಿರ್ತದೆ ಎಲೆ. ಅದಕ್ಕೆ ಬಾಯೊಳಗೆ ಸಿಕ್ಕಿದಾಗ ತುಂಬ ರುಚಿ ಅನ್ನಿಸ್ತದೆ. ಕರಿಬೇವು ಹಾಕೋದ್ರಿಂದ ತುಂಬ ಪರಿಮಳ ಬರ್ತದೆ ಮತ್ತು ಅದು ರುಚಿ ಬೇರೆ ಥರ ಚೇಂಜ್ ಆಗುತ್ತೆ. ನೋಡಿ, ಇದಾಗಿದೆ. ಈಗ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಅದೇ ಬಂಡಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ, 2 ಚಮಚ ಎಣ್ಣೆ ಹಾಕಿ, ಒಂದು ಮುಷ್ಟಿ ಅಂದರೆ 1 ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಇಲ್ಲಿ ಡೈರೆಕ್ಟಾಗಿ ಮಸಾಲೆ ಮೀನನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ರವೆ ಏನು ಸೇರಿಸ್ತಾ ಇಲ್ಲ, ಬರೀ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಅವಾಗ ತೋರಿಸಿದ್ನಲ್ಲ, ಅದೇ ಮಸಾಲೆಯಲ್ಲಿ ಮೀನನ್ನು ಮಸಾಲೆಯನ್ನು ಹಾಕಿದ್ದೀನಿ. ಅದರ ಮೇಲೆ ಸಹ ಕರಿಬೇವಿನ ಎಲೆಯನ್ನು ಇಟ್ಟು 2 ಕಡೆ ಫ್ರೈ ಮಾಡ್ಕೋಬೇಕು. ಇದು ಒಂದು ಕಡೆ ಬೆಂದಿದೆ, ಮತ್ತು ಅದನ್ನು ತಿರುಗಿಸಿ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಅದರ ಮುಳ್ಳನ್ನು ಸಹ ಗರಿಯಾಗಿರ್ತದೆ. ಇದು ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ನಾನು ಮಹಾರಾಷ್ಟ್ರದಲ್ಲಿದ್ದಾಗ ಅಲ್ಲಿ ಅವರನ್ನು ತೋರಿಸ್ಕೊಟ್ಟಿದ್ದು ಈ ಥರ ಮಾಡಬೇಕು ಅಂತ. ಆ ಕಡೆಯಲ್ಲಿ ಹೀಗೆ ಫ್ರೈ ಮಾಡೋದು ಜಾಸ್ತಿ, ಅವರು ಎಲ್ಲ ಬಳಸೋದಿಲ್ಲ. ಜಾಸ್ತಿ ಇದೇ ಥರನೇ ಮಾಡ್ತಾರೆ. ಯಾಕಂದರೆ ಮಕ್ಕಳು ಸಹ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಮುಳ್ಳು ಸಹಿತ ಅವರಿಗೆ ಗಂಟ್ಲಿಗೆ ತಾಗ್ತದೆ ಅನ್ನೋ ಭಯ ಇರೋದಿಲ್ಲ. ಅಂದರೆ ಮುಳ್ಳು ಚೆನ್ನಾಗಿ ಫ್ರೈ ಆಗಿರ್ತದೆ. ಚಿಕ್ಕ ಮಕ್ಕಳಲ್ಲಿದ್ದಲ್ಲೆಲ್ಲ ಈ ಥರ ಮಾಡಿ ಫ್ರೈ ಮಾಡಿದರೆ ಅವರಿಗೆ ತಿನ್ನೋದಕ್ಕೆ ಚಲೋ ಆಗುತ್ತದೆ. ಯಾಕಂದರೆ ಮುಳ್ಳು ತುಂಬ ಡ್ರೈ ಆಗಿರ್ತದೆ, ಮುಳ್ಳು ಗಟ್ಟಿ, ಅದು ಮುಳ್ಳಿದೆ ಅಂತಲೇ ಅನಿಸೋದಿಲ್ಲ. ಆ ಥರ ಗರಿಯಾಗಿ ಫ್ರೈ ಜೊತೆನೇ, ಅದು ಮೀನಿನ ಜೊತೆ ಮಾಂಸದ ಜೊತೆನೇ ಗರಿಯಾಗಿಬಿಡ್ತದೆ. ನೋಡಿ, ಇದಾಗಿದೆ. ನೋಡಿ, ಇದು ರವೆ ಹಚ್ಚಿದ ಮೀನು ನೋಡಿ ಇದು. ಮತ್ತು ಇದು ಸ್ವಲ್ಪ ಕಪ್ಪು ಇದಾಗಿದೆ. ಊಟಕ್ಕೆ ರೆಡಿ ಆಗಿದೆ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಈ ಒಂದೇ ಮಸಾಲೆಯಲ್ಲಿ 2 ಮೀನನ್ನು 2 ರೀತಿಯಲ್ಲಿ ಫ್ರೈ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.